ಹಲೋ ಫ್ರೆಂಡ್ಸ್, ಇವತ್ತು ನಾವು ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಅನ್ನೋ ಒಂದು ಚಾಪ್ಟರ್ ಬಗ್ಗೆ ಒಂದು ಸಣ್ಣ ವಿಡಿಯೋವನ್ನು ನೋಡ್ತಾ ಹೋಗೋಣ. ಅನುವಂಶೀಯತೆ ಮತ್ತು ಜೀವ ವಿಕಾಸ ಹೀಗಂದರೆ ಏನು? ಮೊದಲನೇದಾಗಿ ಹೆರಿಡಿಟಿ ಅಂದರೆ ಏನು? ವಾಟ್ ಈಸ್ ಅನುವಂಶೀಯತೆ? ಈಗ ಅವಳ ಕಣ್ಣು ತಾಯಿ ಕಣ್ಣು ಥರ ಇದೆ, ಆತನ ಮೂಗು ಅಜ್ಜನ ಥರ ಇದೆ, ಹೀಗೆಲ್ಲ ಜನ ಹೇಳೋದನ್ನು ನೀವು ಕೇಳಿದ್ದೀರಾ. ತಂದೆ ತಾಯಿಯರನ್ನು ಹೋಲೋದು ಆಶ್ಚರ್ಯ ಅನಿಸೋದಿಲ್ಲ. ಅನುವಂಶೀಯತೆ ಅಂದರೆ ತಂದೆ ತಾಯಿಯರಿಂದ ಗುಣಗಳು ವಂಶ ಪಾರಂಪರ್ಯವಾಗಿ ಮಕ್ಕಳಿಗೆ ಬರುವ ಕ್ರಿಯೆ ಅಂತ ಡೆಫಿನೇಷನನ್ನು ಹೇಳ್ಬೋದು. ವಾಟ್ ಈಸ್ ಹೆರಿಡಿಟಿ ಅಂದರೆ ಇಟ್ ಇಸ್ ದ ಇನ್ಹೆರಿಟೆನ್ಸ್ ಆಫ್ ಪೇರೆಂಟಲ್ ಕ್ಯಾರೆಕ್ಟರ್ಸ್ ಬೈ ದೇರ್ ಆಫ್ ಸ್ಪ್ರಿಂಗ್ಸ್ ಅಂಥೇಳಿ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ತಂದೆ ತಾಯಿಯರ ಹಾಗೆ ಇಲ್ಲದೆ ಅಜ್ಜ ಅಜ್ಜಿಯರ ಗುಣಗಳು ಮೊಮ್ಮಕ್ಕಳಲ್ಲಿ ಕಂಡು ಬರುತ್ತೆ. ಆವಾಗ ನಮ್ಗೆ ಆಶ್ಚರ್ಯ ಆಗುತ್ತೆ. ವಂಶ ಪಾರಂಪರ್ಯವಾಗಿ ಬಂದ ಗುಣಗಳು ಪೀಳಿಗೆಯಿಂದ ಪೀಳಿಗೆಗೆ ಕ್ರಮಾನುಗತವಾಗಿ ಬರದೆ ಯಾವುದೋ ಒಂದು ಪೀಳಿಗೆಯಲ್ಲಿ ಯಾಕೆ ಕಾಣಿಸ್ಕೊಳ್ಳುತ್ತೆ? ವೈ ಇಟ್ ಈಸ್ ಡಿಸ್ಕಂಟಿನ್ಯೂಯಸ್? ನಡುವಣ ಪೀಳಿಗೆಗಳಲ್ಲಿ ಅವು ಎಲ್ಲಿ ಹೇಗೆ ಅಡಗಿರ್ತವೆ? ದೇ ಆರ್ ಸ್ಕಿಪ್ಪಿಂಗ್ 1 or 2 generations ಆ್ಯಂಡ್ ಕಮಿಂಗ್ ಬ್ಯಾಕ್. ಇವಕ್ಕೆಲ್ಲ ಉತ್ತರನೇ ಅನುವಂಶೀಯತೆ. ಇಲ್ಲಿ ಒಂದು ಚಿತ್ರವನ್ನು ನೋಡಿ. ಈ ಚಿತ್ರದಲ್ಲಿ ಕೂದಲು ನೋಡಿದ್ರೆ ತಾಯಿಯ ಕೂದಲು ಥರ ಇವಳಿಗಿದೆ. ಆದರೆ ಈ ಮಗುವಿಗೆ ತಂದೆ ಥರನೂ ಇಲ್ಲ, ತಾಯಿ ಥರನೂ ಇಲ್ಲ, ಬೇರೆ ಟೈಪ್ ಬಂದಿದೆ. ಇಲ್ಲಿ ನೋಡಿ, ತಂದೆ ತಾಯಿ ಇಬ್ಬರ ಕೂದಲಿನ ಬಣ್ಣ ಈ ರೀತಿ ಇದೆ, ಮಗುವಿನ ಕೂದಲಿನ ಬಣ್ಣ ಬೇರೆ ಥರ ಇದೆ. ಇಲ್ಲಿ ತಾಯಿಯ ಕೂದಲು ಮಗಳಿಗೆ ಬಂದಿದೆ, ತಂದೆಯ ಕೂದಲು ಮಗನಿಗೆ ಬಂದಿದೆ. ಈ ರೀತಿಯಾಗಿ ಬೇರೆ ಬೇರೆ ರೀತಿ ಗುಣಗಳು ನಮ್ಮಲ್ಲಿ ಆಗ್ತಾ ಹೋಗುತ್ತೆ. ಸೊ ಅನುವಂಶೀಯತೆ ಅಥವಾ ಹೆರಿಡಿಟಿ ಬಗ್ಗೆ ಇನ್ನೂ ಸ್ವಲ್ಪ ನೋಡ್ತಾ ಹೋಗೋಣ. ಮೊದಲನೇದು ಒಂದು ಪೇರೆಂಟ್ ಇದ್ದಾರೆ. ಇಲ್ಲಿ ಇದನ್ನ P1 ಅಂತ ಹೇಳೋಣ. ಒಬ್ಬ ಪೇರೆಂಟ್. ಈ ಪೇರೆಂಟಿಂದ ಒಂದು ಮಗು ಹುಟ್ಟುತ್ತೆ. ಅದನ್ನು F1 ಜನರೇಷನ್ ಅಂತ ಕೊಡೋಣ. ನೋಡಿ, ಅನುವಂಶೀಯತೆ ಅಥವಾ ಹೆರಿಡಿಟಿ ಪಾಠದಲ್ಲಿ ಹೊಸ ಹೊಸ ಪದಗಳು ನಿಮಗೆ ಕಾಣಕ್ಕೆ ಸಿಗುತ್ತೆ. ಆಫ್ ಸ್ಪ್ರಿಂಗ್, ಪ್ರೊಜೆನಿ, ಸಂತತಿ ಅಂತ ಅರ್ಥ. ಇದೆಲ್ಲ ಹೊಸ ಪದಗಳು. ಆಫ್ ಸ್ಪ್ರಿಂಗ್ ಅಂದರೆ ಸಂತತಿ ಅಂಥೇಳಿ, ಮಗು ಅಂಥೇಳಿ ಅದರದ್ದು. ಈಗ ಈ P1ನಿಂದ F1 ಬಂದಿದೆ. ಈ P1ನಿಂದ ಅಂದರೆ ಈ ಪೇರೆಂಟಿಂದ ಈ ಮಗುವಿಗೆ ಹೇರ್ ಕಲರ್, ಸ್ಕಿನ್ ಟೋನ್, ಐ ಕಲರ್, ಹೇರ್ ಸ್ಟ್ರಕ್ಚರ್, ಈ ರೀತಿ ಬೇರೆ ಬೇರೆ ಗುಣಗಳು ಇವನಿಂದ ಇವನಿಗೆ ಪಾಸಾಗಿರುತ್ತೆ. ಓಕೆ, ಸೊ ಇದನ್ನು ನಾವು ಅನುವಂಶೀಯತೆ ಅಂತ ಹೇಳ್ತೀವಿ. ದ ಪ್ರಾಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಟ್ರಯಟ್ಸ್ ಟು 1 generation ಟು ಅನದರ್ ಜನರೇಷನ್. ಈ ಜನರೇಷನಿಂದ ಈ ಜನರೇಷನ್ಗೆ ಎಷ್ಟೊಂದು ಟ್ರಯಟ್ಗಳು ಅಂದರೆ ಲಕ್ಷಣಗಳು ವರ್ಗಾವಣೆಗೊಂಡಿದೆ. ಸೊ ಪೀಳಿಗೆಯಿಂದ ಪೀಳಿಗೆಗೆ ಲಕ್ಷಣವು ವರ್ಗಾವಣೆಗೊಳ್ಳುವುದನ್ನು ನಾವು ಅನುವಂಶೀಯತೆ ಅಂತ ಹೇಳಬಹುದು. ಇಲ್ಲಿ 2 ರೀತಿಯ ಟ್ರಯಟ್ಸ್ ಇದೆ, 2 ರೀತಿಯ ಗುಣಗಳಿರ್ತವೆ. ಒಂದು ಅನುವಂಶೀಯ ಲಕ್ಷಣಗಳು ಅಂದರೆ ಇನ್ಹೆರಿಟೆಡ್ ಟ್ರಯಟ್ಸ್. ಏನು ಹಂಗಂದ್ರೆ ದೋಸ್ ವಿಚ್ ಕ್ಯಾನ್ ಬಿ ಪಾಸ್ ಟು ನೆಕ್ಸ್ಟ್ ಜನರೇಷನ್. ಇಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಹೇರ್ ಕಲರ್, ಸ್ಕಿನ್ ಟೋನ್ ಅಥವಾ ಐ ಕಲರ್ ಅಥವಾ ಹೈಟ್, ಇವೆಲ್ಲ ಒಂದು ಜನರೇಷನಿಂದ ಮತ್ತೊಂದು ಜನರೇಷನ್ಗೆ ಪಾಸ್ ಆಗುತ್ತೆ. ತಂದೆ ಎತ್ತರ ಇದ್ದಾರೆ, ಸೊ ಮಗು ಎತ್ತರ ಆಗ್ಬೋದು, ತಾಯಿ ಎತ್ತರ ಇರ್ಬೋದು, ಮಗು ಎತ್ತರ ಆಗ್ಬೋದು. ಈ ರೀತಿ ಪಾಸ್ ಆಗುವಂತಹ ಗುಣಲಕ್ಷಣಗಳನ್ನು ನಾವು ಇನ್ಹೆರಿಟೆಡ್ ಟ್ರಯಟ್ಸ್ ಅಥವಾ ಅನುವಂಶೀಯ ಲಕ್ಷಣಗಳು ಅಂತ ಹೇಳ್ತೀವಿ. ಇನ್ನೊಂದು ಟ್ರಯಟ್ಸ್ ಇದೆ, ಯಾವುದು ಅಂತಂದರೆ ಅಕ್ವೈರ್ಡ್ ಟ್ರಯಟ್ಸ್ ಅಥವಾ ಗಳಿಸಿದ ಲಕ್ಷಣಗಳು. ದೋಸ್ ವಿಚ್ ಕೆನಾಟ್ ಬಿ ಪಾಸ್ ಟು ನೆಕ್ಸ್ಟ್ ಜನರೇಷನ್. ಯಾವುದಿದು ಗಳಿಸಿದ ಲಕ್ಷಣಗಳು ಅಂದರೆ ನಮ್ಮ ಜೀವಿತ ಅವಧಿಯಲ್ಲಿ ನಾವು ಕೆಲವು ಗುಣಲಕ್ಷಣಗಳನ್ನು ಗಳಿಸ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಜಿಮ್ಮಿಗೆ ಹೋಗಿ ಬಾಡಿ ಬಿಲ್ಡಪ್ ಮಾಡಿ ಮಸಲ್ ಬಿಲ್ಡಪ್ ಮಾಡ್ತೀರಾ. ಇದು ನಿಮ್ಮ ಮಗುವಿಗೆ ಪಾಸಾಗಲೇಬೇಕು ಅನ್ನೋ ಯಾವುದೇ ರೂಲ್ಸ್ ಇಲ್ಲ. ಇದು ನೀವು ಗಳಿಸಿದ ಲಕ್ಷಣ. ಅಥವಾ ನೀವು ಈ ಸತಿ ಕಂಪ್ಯೂಟರಲ್ಲಿ ಒಳ್ಳೆ ಸ್ಕಿಲ್ಲನ್ನು ಪಡೆದಿದ್ದೀರಾ, ಆ ಸ್ಕಿಲ್ಲು ನಿಮ್ಮ ಸಂತತಿಗೆ ಹೋಗಲೇಬೇಕು ಅನ್ನೋದಿಲ್ಲ. ಸೊ ಅದು ಹೋಗೋದು ಇಲ್ಲ. ಸೊ ಅಂಥದ್ದನ್ನು ನಾವು ಅಕ್ವೈರ್ಡ್ ಟ್ರಯಟ್ಸ್ ಅಥವಾ ಗಳಿಸಿದ ಲಕ್ಷಣಗಳು ಅಂತ ಹೇಳ್ತೀನಿ. ನೆಕ್ಸ್ಟ್, ಜೀವ ವಿಕಾಸ ಮತ್ತು ಭಿನ್ನತೆ ಅಂದರೆ ಈ ಪದಗಳ ಅರ್ಥಗಳನ್ನು ಕರೆಕ್ಟಾಗಿ ಈಗ ನೋಡೋಣ. ಎವಲ್ಯೂಷನ್ ಆ್ಯಂಡ್ ವೇರಿಯೇಷನ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು? ಎವಲ್ಯೂಷನ್ ಅಂದ್ರೇನು, ವೇರಿಯೇಷನ್ ಅಂದ್ರೇನು? ಒಂದು ಸಣ್ಣ ಎಕ್ಸ್ಪ್ಲನೇಷನ್ ನಾನು ಕೊಡ್ತೀನಿ, ನೋಡ್ತಾ ಹೋಗಿ. ಈಗ ಮೊದಲನೇದು ಜನರೇಷನ್ 1 ಇದೆ. ಇಲ್ಲಿ ಜನರೇಷನ್ 1 ಇದೆ. ಈ ಜನರೇಷನಿಂದ ಒಂದು ಸಂತತಿ ಉತ್ಪತ್ತಿ ಆಗುತ್ತೆ, ಅದು ಜನರೇಷನ್ 2 ಅಂತ ತಗೊಳ್ಳೋಣ. ಈಗ ನೋಡಿ, ಜನರೇಷನ್ 1 ಮತ್ತು ಜನರೇಷನ್ 2 ಏನಿದೆ, ಇದರ ಮಧ್ಯ ಇಲ್ಲಿಂದ ಇಲ್ಲಿಗೆ ಅನೇಕ ವೇರಿಯೇಷನ್ಸ್ ಇರುತ್ತೆ. ಅದನ್ನು ನಾವು ಭಿನ್ನತೆ ಅಂತ ಹೇಳ್ತೀವಿ. ಉದಾಹರಣೆಗೆ, ಇವನಷ್ಟು ಉದ್ದ ಇರಲ್ಲ, ಆದರೆ ಅವನ ಮಗು ಏನು ಹುಟ್ಟುತ್ತೆ ನೆಕ್ಸ್ಟ್ ಅದು ಬೆಳೀತಾ ಬೆಳೀತಾ ತುಂಬ ಉದ್ದಕ್ಕಾಗಬಹುದು. ಅದನ್ನು ನಾವು ವೇರಿಯೇಷನ್. ಇವನ ತಲೆ ಕೂದಲಿನ ಸ್ಟ್ರಕ್ಚರೇ ಬೇರೆ ಥರ ಇರಬಹುದು, ಇವನ ಸ್ಟ್ರಕ್ಚರೇ ಬೇರೆ ಥರ ಇರಬಹುದು, ಮೂಗಿನ ಶೇಪ್ ಬೇರೆ ಇರಬಹುದು, ಕಿವಿಯ ಆಕಾರ ಬೇರೆ ಇರಬಹುದು. ಅದನ್ನು ನಾವು ವೇರಿಯೇಷನ್ ಅಂತ ಹೇಳ್ತೀವಿ.
ಭಿನ್ನತೆ ಅಂತ ಹೇಳ್ತೀವಿ. ಸೊ ಒಂದು ಜನ್ರೇಷನ್ ಎಕ್ಸಾಕ್ಟ್ ಕಾಪಿ ಬರಲ್ಲ. ಯಾಕಿದಾಗುತ್ತೆ ಅಂತಂದರೆ ನೋಡಿ ಮಕ್ಕಳೇ, ನಮ್ಮ ದೇಹದಲ್ಲಿ ನ್ಯೂಕ್ಲಿಯಸ್ ಒಳಗಡೆ ಕ್ರೋಮೋಸೋಮ್ ಒಳಗಡೆ ಜೀನ್ಗಳಂತ ಇರ್ತವೆ. ಆ ಜೀನ್ಗಳಲ್ಲಿ DNA DNA ಕಾಪಿ ಆಗುತ್ತೆ ರಿಪ್ರೊಡಕ್ಷನ್ ಆಗುವಾಗ. DNA ಕಾಪಿ ಆಗುವಾಗ ಅದರಲ್ಲಿ ಇದು DNA ಕಾಪಿ ಆಗುವಾಗ ಕೆಲವು ಎರರ್ಸ್ ಉಂಟಾಗುತ್ತೆ ಕಾಪಿಂಗ್ನಲ್ಲಿ. ಆ DNA ಎರರ್ಸಿಂದಾಗಿ ಈ ಭಿನ್ನತೆಗಳು ಕಾಣುತ್ತೆ. ಎಕ್ಸಾಕ್ಟ್ ಕಾಪಿ ಇರಲ್ಲ, ತಂದೆನೂ ಮಕ್ಕಳು ಯಾವಾಗಲೂ ಅಥವಾ ತಾಯಿ ಮಕ್ಕಳು ಎಕ್ಸಾಕ್ಟ್ ಜೆರಾಕ್ಸ್ ಕಾಪಿ ಥರ ಇರಲ್ಲ, ಭಿನ್ನತೆ ಇದ್ದೇ ಇರುತ್ತೆ. ಸೊ ಒಂದು ಜನ್ರೇಷನಿಂದ ಮತ್ತೊಂದು ಜನ್ರೇಷನ್ಗೆ ಒಂದು ವೇರಿಯೇಷನನ್ನು ನಾವು ಕಾಣಲ್ಪಟ್ಟು ಈಗ ಮುಂದಕ್ಕೆ ಹೋಗ್ತಾ ನೆಕ್ಸ್ಟ್ ಇದರ ಸಂತತಿ ಹುಟ್ಟಿತು. ಸೊ ಇದರ ಸಂತತಿ ಹುಟ್ಟುವಾಗ ಇಲ್ಲಿಂದ ಇಲ್ಲಿಗೆ ಮತ್ತೆ ವೇರಿಯೇಷನ್ ಉಂಟಾಯಿತು, ಮತ್ತೆ ಭಿನ್ನತೆ ಉಂಟಾಯಿತು. ಅರ್ಥ ಆಗ್ತಿದೆ ಅಲ್ವಾ? ಈ ಭಿನ್ನತೆ ನೋಡಿ, ಈಗ ಇವನಿಂದ ಇವನು ಮತ್ತೆ ತುಂಬ ಡಿಫ್ರೆನ್ಸಲ್ಲಿ ಇರ್ತಾನೆ, ತುಂಬ ಅನೇಕ ಅವನ ಭಿನ್ನತೆಗಳು ಉಂಟಾಗುತ್ತೆ. ಸೊ ನಾವು ಇಲ್ಲಿಂದ ಇಲ್ಲಿ ತಗೊಳ್ಳೋಣ. ಈಗ ಇವನಿಂದ ಇವನಿಗೆ ಸ್ವಲ್ಪ ಭಿನ್ನತೆ ಉಂಟಾಯಿತು, ಆದ ನೆಕ್ಸ್ಟ್ ಜನ್ರೇಷನ್ಗೆ ಇನ್ನೂ ಭಿನ್ನತೆ ಉಂಟಾಯಿತು. ಸೊ ಇಲ್ಲಿಂದ ಇಲ್ಲಿಗೆ ಬಂದಾಗ ಭಿನ್ನತೆ ಸ್ವಲ್ಪ ಜಾಸ್ತಿನೇ ಆಯಿತು, ವೇರಿಯೇಷನ್ ಜಾಸ್ತಿನೇ ಆಯಿತು. ಹೌದಲ್ವಾ? ಅರ್ಥ ಆಯ್ತಲ್ವಾ? ಇದು ವೇರಿಯೇಷನ್ 1, ಇದು ವೇರಿಯೇಷನ್ 2 ಅಂತ ತಗೊಳ್ಳೋಣ. ಈಗ ಈ ಜನ್ರೇಷನ್ಗಳು ಹೀಗೆ ಮುಂದುವರಿತಾ ಹೋಗ್ತಾ ಇದೆ. ಸೊ ಅರೌಂಡ್ 5000 ಜನರೇಷನ್ ಮುಂದುವರೆತು ಅಂತ ಅಂದ್ಕೊಳ್ಳೋಣ. 5000 ಜನರೇಷನ್ ಅಷ್ಟು ಮುಂದುವರೆದಾಗ ನೋಡಿ, ಇಲ್ಲಿದ್ದಂತಹ ಸ್ಪೀಶೀಸ್ ಏನಿತ್ತು ಅದು ಕಂಪ್ಲೀಟ್ ಆಗಿ ಬದಲಾವಣೆ ಆಗೋಯ್ತು. ನಿಮಗೆ ಅರ್ಥ ಆಗಿದೆ, ಯಾಕಂದರೆ ಅಷ್ಟೊಂದು ವೇರಿಯೇಷನ್ಗಳು 5000 ಜನರೇಷನ್ ಆಗುವಾಗ ಅಷ್ಟೊಂದು ಭಿನ್ನತೆಗಳು ಉಂಟಾಗಿ ಕಂಪ್ಲೀಟ್ ಸ್ಪೀಶೀಸೇ ಒಂದು ಉತ್ಪತ್ತಿ ಆಗಬಹುದು ಅಥವಾ ಕಂಪ್ಲೀಟ್ ಚೇಂಜ್ ಆಗಬಹುದು. ಇದನ್ನು ನಾವು ಏನು ಹೇಳ್ತೀವಿ? ಜೀವ ವಿಕಾಸ ಅಥವಾ ಎವಲ್ಯೂಷನ್ ಅಂತ ಹೇಳ್ತೀವಿ. ಭಿನ್ನತೆ ಅಂದರೆ ಚಿಕ್ಕದಾಗಿ ಇಲ್ಲಿಲ್ಲೇ ಒಂದೊಂದೇ ಜನ್ರೇಷನ್ ಒಳಗಡೆ ಆಗುವಂಥದ್ದು. ರೆವಲ್ಯೂಷನ್ ಅಂದರೆ ಇಟ್ ಈಸ್ ಎ ವೆರಿ ಲಾಂಗ್ ಪ್ರೋಸೆಸ್, ಕ್ರಮಾನುಗತವಾಗಿ ನಡೆಯುವಂತಹ ಒಂದು ದೊಡ್ಡ ಕ್ರಿಯೆ ಇದು. ಸೊ ಭೂಮಿಯ ಇತಿಹಾಸದಲ್ಲಿ ಆದಿಮ ಜೀವಿಗಳಿಂದ ನಿಧಾನ ಹಾಗೂ ಕ್ರಮಬದ್ಧವಾಗಿ ಹೊಸ ಜೀವಿಗಳ ಉಗಮದ ಪ್ರಕ್ರಿಯೆಯನ್ನು ಜೀವ ವಿಕಾಸ ಎನ್ನಬಹುದು. ಹೊಸ ಜೀವಿಗಳ ಉಗಮ ಆಗುತ್ತೆ. ದ ಪ್ರೋಸೆಸ್ ಬೈ ವಿಚ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಬಿಲೀವ್ಡ್ ಟು ಹ್ಯಾವ್ ಡೆವಲಪ್ಡ್ ಫ್ರಮ್ ಅರ್ಲಿಯರ್ ಫಾರ್ಮ್ಸ್ ಡ್ಯೂರಿಂಗ್ ದ ಹಿಸ್ಟ್ರಿ ಆಫ್ ದ ಅರ್ತ್. ಸೊ ಜೀವ ವಿಕಾಸ ಅಂದರೆ ಇದು, ಭಿನ್ನತೆ ಅಂದರೆ ಇಲ್ಲಿ ಉಂಟಾಗೋದು. ಕಂಪ್ಲೀಟ್ ಪ್ರೋಸೆಸ್ಸನ್ನು ನಾವು ಜೀವ ವಿಕಾಸ ಅಂಥೇಳಿ ಕರಿತೀವಿ. ನೆಕ್ಸ್ಟು ನಾವು ತಳಿ ವಿಜ್ಞಾನಕ್ಕೆ ಹೋಗೋಣ. ಅನುವಂಶೀಯತೆ ವಿಷಯಕ್ಕೆ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ. ತಳಿ ವಿಜ್ಞಾನ ಅಂತಂದರೆ ಏನು? ವಾಟ್ ಈಸ್ ಜೆನೆಟಿಕ್ಸ್? ಇಂಗ್ಲೀಷಲ್ಲಿ ಜೆನೆಟಿಕ್ಸ್ ಅಂತೀವಿ, ಕನ್ನಡದಲ್ಲಿ ತಳಿ ವಿಜ್ಞಾನ ಅಂತ ಹೇಳ್ತೀವಿ. ಹಾಗಂದರೆ ಏನು? ಅನುವಂಶೀಯತೆ, ಭಿನ್ನತೆ ಮತ್ತು ಅವುಗಳಿಗೆ ಕಾರಣವಾದ ಅಂಶಗಳ ಬಗ್ಗೆ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವ ಜೀವಶಾಸ್ತ್ರದ ಒಂದು ಶಾಖೆ. ಅಂದರೆ ಇಟ್ಸ್ ಅ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ಎ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಹೆರಿಡಿಟಿ, ವೇರಿಯೇಷನ್ ಆ್ಯಂಡ್ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಇದನ್ನೆಲ್ಲ ಓದಲಿಕ್ಕೆ ನಮಗೊಂದು ಬ್ರ್ಯಾಂಚ್ ಇದೆ, ಅದನ್ನು ನಾವು ಜೆನೆಟಿಕ್ಸ್ ಅಂತ ಹೇಳ್ತೀವಿ, ತಳಿ ವಿಜ್ಞಾನ ಅಂತ ಹೇಳ್ತೀವಿ. ಈ ತಳಿ ವಿಜ್ಞಾನಕ್ಕೆ ಒಂದು ಒಳ್ಳೆ ಬೇಸ್ಮೆಂಟನ್ನು ಕೊಟ್ಟವರು ಫಾದರ್ ಆಫ್ ಜೆನೆಟಿಕ್ಸ್ ಅಂತ ನಾವು ಅವ್ರನ್ನ ಕರಿತೀವಿ. ಆಧುನಿಕ ತಳಿ ವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ಅವರು ಗ್ರೆಗಾರ್ ಜೊಹಾನ್ ಮೆಂಡಲ್. 1822 ಜುಲೈ 22ರಲ್ಲಿ ಆಸ್ಟ್ರಿಯಾದ ಒಂದು ಬಡ ರೈತ ಕುಟುಂಬದಲ್ಲಿ ಜನಿಸಿದ್ರು. ಹಿ ಹ್ಯಾಡ್ ಇಸ್ ಬೇಸಿಕ್ ಎಜುಕೇಷನ್ ಅಷ್ಟೇ. ಅವ್ರು ತುಂಬ ಬಡತನ ಇದ್ದ ಕಾರಣ ಅದನ್ನ ಮುಂದುವರಿಸಲಾಗಲಿಲ್ಲ. ಬ್ರನ್ ಅನ್ನೋ ಪ್ರದೇಶದಲ್ಲಿ ಒಂದು ಮೊನಾಸ್ಟ್ರಿಯಲ್ಲಿ ಕ್ಲೆರ್ಜಿ ಮ್ಯಾನ್ ಆಗಿ ಅವರು ಕೆಲಸಕ್ಕೆ ಸೇರ್ಕೊಳ್ತಾರೆ. 14 ವರ್ಷಗಳ ಕಾಲ ಹಿತ್ತಲಿನಲ್ಲಿ ಕೆಲಸ ಮಾಡ್ತಾರೆ. ಯೂರಿಯಾ ಮೆಂಡಲ್ ಇದರಲ್ಲಿ ಸ್ವಲ್ಪ ಜಾಗ ಇರುತ್ತೆ, ಅಲ್ಲಿ ಅವರು ಈ ಒಂದು ಎಕ್ಸ್ಪೆರಿಮೆಂಟ್ಗಳನ್ನು ಕೈಗೊಳ್ತಾ ಹೋಗ್ತಾರೆ. ಅದರ ಮೇಲೆ ಅಷ್ಟು ಬುದ್ಧಿವಂತ ಅವರು. 1866ರಲ್ಲಿ ಅವರು ಕೆಲವು ತೀರ್ಮಾನಗಳನ್ನು ಒಂದು ಜರ್ನಲಲ್ಲಿ ಪ್ರಕಟಿಸ್ತಾರೆ. ಆದರೆ ಅನ್ಫಾರ್ಚುನೇಟ್ಲಿ ಅವರ ಈ ರಿಮಾರ್ಕಬಲ್ ವರ್ಕ್, ಅದು ನಿಜವಾಗ್ಲೂ ಅಂಥ ರಿಮಾರ್ಕಬಲ್ ವರ್ಕ್ ಯಾರ ಗಮನಕ್ಕೂ ಬಾರದೆ ಅನಾದರಣೀಯವಾಗಲೇ ಉಳಿದ್ಬಿಡುತ್ತೆ. ಕಾರಣ ಇವರ ಮ್ಯಾಥಮೆಟಿಕಲ್ ಅಪ್ರೋಚ್. ಅವ್ರು ಏನೇ ಮಾಡಿದ್ರು ಅದನ್ನು ಒಂಥರ ಮ್ಯಾಥಮೆಟಿಕಲ್ ಟರ್ಮಲ್ಲಿ ಬರಿತಾ ಹೋಗ್ತಾರೆ. ಆವಾಗಿನ ಬಯಾಲಜಿಸ್ಟ್ಗೆ ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಸೊ ನೆಗ್ಲೆಕ್ಟ್ ಆಫ್ ಹಿಸ್ ವರ್ಕ್, ಅದರ್ ಫಿಸಿಕಲ್, ಎಕನಾಮಿಕ್ ಎಲ್ಲ ಪ್ರಾಬ್ಲಮ್ಸು ಬಂದು ಇಟ್ ಮೇಡ್ ಹಿಮ್ ಗ್ರೇಟ್ಲಿ ಡಿಸಪಾಯಿಂಟೆಡ್. ಅವರು ತುಂಬ ಡಿಸಪಾಯಿಂಟ್ ಆಗಿಬಿಡ್ತಾರೆ ಲೈಫಲ್ಲಿ. ಅವರ ಆರೋಗ್ಯ ಹದಗೆಟ್ಟು ಹೋಗ್ತಾ 1884ರಲ್ಲಿ ಅವರು ವಿಧಿವಶರಾಗ್ತಾರೆ. ನೋಡಿ, ಅವ್ರು ಬದುಕಿದ್ದಾಗ ಅವರ ಯಾವ ಒಂದು ಪ್ರಯೋಗಗಳಾಗಲಿ, ಅವರು ಕಂಡು ಹಿಡಿದಿದ್ದಾಗಲಿ ಯಾವುದು ಕೂಡ ಬೆಳಕಿಗೆ ಬರೋದೇ ಇಲ್ಲ. 1900ರಲ್ಲಿ 14 ವರ್ಷದ ನಂತರ 3 ಯುರೋಪಿಯನ್ ಸೈಂಟಿಸ್ಟ್ಗಳು, ಕಾರೆನ್ಸ್,
ಹ್ಯೂಗೋ ಡೇವ್ರಿಸ್ ಮತ್ತು ಚೆರ್ಮಾರ್ಕ್ ಅನ್ನೋರು ಇದೇ ರೀತಿ ಕೆಲಸ ಮಾಡ್ತಾ ಇರುವಾಗ ಅವ್ರಿಗೆ ಈ ಮೆಂಡಲ್ನ ಜರ್ನಲ್ ಸಿಗುತ್ತೆ, ಆ ವರ್ಕ್ ಸಿಗುತ್ತೆ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ನಾವು ಈಗ ಮಾಡ್ತಾ ಇರೋದನ್ನೆಲ್ಲ ಎಷ್ಟೋ ಹಿಂದೆನೇ ಒಬ್ಬರು ಮಾಡಿಟ್ಟಿದ್ದಾರೆ ಅಂಥೇಳಿ. ಅವರು ಆ ಪುಸ್ತಕಕ್ಕೆ ಒಂದು ಪುಸ್ತಕ ಬರೀತಾರೆ ಅದರ ಬಗ್ಗೆ, ಮೆಂಡಲಿನ ತತ್ವಗಳು ಮತ್ತು ನಿಯಮಗಳು, ಮೆಂಡಲ್ಸ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಲಾಸ್ ಅಂತ ಶಿರೋನಾಮೆ ಕೊಟ್ಬಿಟ್ಟು ಅದನ್ನು ಪ್ರಕಟಿಸ್ತಾರೆ. ಸೊ ಇದು ಮೆಂಡಲ್ನ ಬಗ್ಗೆ ಒಂದು ಸಣ್ಣ ಮಾಹಿತಿ. ಇಂತಹ ಒಂದು ವಿಜ್ಞಾನಿಗಳನ್ನು ನಾವೆಲ್ಲ ನೆನೆಸ್ಕೊಳ್ಬೇಕು. ನೆಕ್ಸ್ಟು ಇವರ ಪ್ರಯೋಗಗಳು ಯಾವ ರೀತಿ ಇದೆ ಅಂತ ನಾನು ಚಿಕ್ಕದಾಗಿ ಒಂದು ವಿವರಣೆ ಕೊಡ್ತಾ ಹೋಗ್ತೀನಿ. ಮೆಂಡಲಿನ ಪ್ರಯೋಗಕ್ಕೆ ಅವರು ಫಸ್ಟ್ ಆರಿಸ್ಕೊಳ್ಳೋದು ಬಟಾಣಿ ಗಿಡ. ಬಟಾಣಿ ಗಿಡನ ಪೈಸಮ್ ಸ್ಯಾಟಿವಿಯಂ ಪೀ ಪ್ಲ್ಯಾಂಟ್ ಅಂತ ಹೇಳ್ತೀವಿ, ಆಯಿತಾ. ಈ ಬಟಾಣಿ ಗಿಡನೇ ಅವ್ರು ಯಾಕೆ ಆರಿಸ್ಕೊಂಡ್ರು ಅಂತಂದರೆ, ಸುಲಭವಾಗಿ ಕುಂಡಗಳಲ್ಲಿ ಬೆಳಿಬಹುದು. ಇಟ್ ಕ್ಯಾನ್ ಬಿ ಗ್ರೋನ್ ವೆರಿ ಈಸಿಲಿ. ಸಂಕ್ಷಿಪ್ತ ಜೀವನ ಚಕ್ರ ಇದೆ, ವೆರಿ ಶಾರ್ಟ್ ಲೈಫ್ ಸೈಕಲ್ ಇರುತ್ತೆ. ಸ್ವಕೀಯ ಪರಾಗಸ್ಪರ್ಶ ಆಗೋ ಹೂಗಳದು, ಸೆಲ್ಫ್ ಪಾಲಿನೇಟಿಂಗ್ ಫ್ಲವರ್ಸ್ ಅಂತ ಹೇಳ್ತೀವಿ. ಹೆಚ್ಚಿನ ಸಂಖ್ಯೆಯ ಬೀಜಗಳು ಉತ್ಪಾದನೆ ಮಾಡುತ್ತೆ, ಯಾಕಂದರೆ ನಾವು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಸುಲಭ. ಪ್ರೊಡ್ಯೂಸ್ ಲಾರ್ಜ್ ನಂಬರ್ ಆಫ್ ಸೀಡ್ಸ್. ದೆ ಶೋ ಕಾಂಟ್ರಾಸ್ಟಿಂಗ್ ಹೆರಿಟಬಲ್ ಕ್ಯಾರೆಕ್ಟರ್, ಅಂದರೆ ಅನುವಂಶೀಯವಾಗಿ ಭಿನ್ನ ಲಕ್ಷಣಗಳನ್ನು ತೋರಿಸುವಂತಹ ಗುಣಗಳನ್ನು ಅದು ಹೊಂದಿದೆ. ಅದು ಯಾವ್ಯಾವುದು ಭಿನ್ನ ಲಕ್ಷಣಗಳು ನೋಡ್ತಾ ಹೋಗೋಣ. ನೋಡಿ, ಯಾವ್ಯಾವುದು ಭಿನ್ನ ರೂಪಗಳು, ಕಾಂಟ್ರಾಸ್ಟಿಂಗ್ ಫಾರ್ಮ್ಸ್. ಇಷ್ಟು ಭಿನ್ನ ಲಕ್ಷಣಗಳು ಇದೆ. ಒಂದು ಫ್ಲವರ್ ಕಲರ್, ಪರ್ಪಲ್ ವೈಟ್, ಎರಡು ತೋರಿಸುತ್ತೆ. ಇದು ಡಾಮಿನೆಂಟ್ ಆ್ಯಂಡ್ ರಿಸೆಸಿವ್. ಇದು ಪ್ರಬಲ, ಇದು ದುರ್ಬಲ. ಗುಣಗಳಲ್ಲಿ ಪ್ರಬಲ ಮತ್ತು ದುರ್ಬಲ ಅಂತ ಎರಡಿರುತ್ತೆ. ಯಾವುದು ಪ್ರಬಲವಾಗಿರುತ್ತೋ ಅದು ಬೇಗ ವ್ಯಕ್ತ ಆಗುತ್ತೆ, ಯಾವುದು ದುರ್ಬಲ ಆಗಿರುತ್ತೋ ಅದು ನಿಧಾನಕ್ಕೆ ವ್ಯಕ್ತ ಆಗುತ್ತೆ. ಪ್ಲ್ಯಾಂಟ್ ಹೈಟ್ ಅಂದರೆ ಎತ್ತರ, ಕಾಂಡದ ಉದ್ದ ಅಂತ ತಗೊಂಡಾಗ ಟಾಲ್ ಆ್ಯಂಡ್ ಶಾರ್ಟ್, ಎತ್ತರ ಮತ್ತು ಗಿಡ್ಡ. ಸೀಡ್ ಕಲರ್ ಅಂದರೆ ಬೀಜದ ಬಣ್ಣ ಯೆಲ್ಲೋ ಮತ್ತು ಗ್ರೀನ್, ಹಳದಿ ಮತ್ತು ಹಸಿರು. ಸೀಡ್ ಶೇಪ್, ಬೀಜದ ಆಕಾರವನ್ನು ತಗೊಂಡ್ರೆ ಒಂದು ರೌಂಡ್, ಒಂದು ರಿಂಕಲ್ಡ್, ದುಂಡಾಗಿರುವುದು, ಸುಕ್ಕಾಗಿರುವುದು. ಪಾಡ್ ಕಲರ್, ಪಾಡ್ ಅಂತಂದರೆ ನಾವು ಬೀಜದ ಹೊರಹೊದಿಕೆಯ ಬಣ್ಣ ಅಂತ ಹೇಳ್ಬೋದು. ಇದು ಗ್ರೀನ್ ಆ್ಯಂಡ್ ಯೆಲ್ಲೋ. ಪಾಡ್ ಶೇಪ್, ಈ ಥರ ಒಂದು ಚೆನ್ನಾಗಿರೋ ಶೇಪ್, ಇನ್ಫ್ಲೇಟೆಡ್ ಇರಬಹುದು ಅಥವಾ ಕನ್ಸ್ಟ್ರಿಕ್ಟೆಡ್ ಇರಬಹುದು ಶೇಪ್, ಅದು ಉಬ್ಬಿದ ಮತ್ತು ಸಂಪೀಡಿತ ಅಂತ ಹೇಳ್ತೀವಿ. ಫ್ಲವರ್ ಪೊಸಿಷನ್, ಎಲ್ಲಿ ಫ್ಲವರ್ ಹುಟ್ಟುತ್ತೆ, ಆಕ್ಸಿಯಲಲ್ಲಿ, ಟರ್ಮಿನಲಲ್ಲಿ, ಅಂದರೆ ಎಲೆಯ ಕಂಕುಳಿನಲ್ಲಿ ಹುಟ್ಟಬಹುದು, ಕಾಂಡದ ತುದಿಯಲ್ಲಿ ಹುಟ್ಟಬಹುದು. ಈ ರೀತಿ ಇಷ್ಟು ಭಿನ್ನ ಲಕ್ಷಣಗಳನ್ನು ಬಟಾಣಿ ಗಿಡಗಳು ತೋರಿಸೋದ್ರಿಂದ ಅವರು ಬಟಾಣಿ ಗಿಡಗಳನ್ನು ಆಯ್ಕೆ ಮಾಡ್ತಾರೆ. ನೆಕ್ಸ್ಟು ಮೆಂಡಲಿನ ಪ್ರಯೋಗಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಯೋಗ ಏಕತಳೀಕರಣ ಅಥವಾ ಮಾನೋ ಹೈಬ್ರಿಡ್ ಕ್ರಾಸ್. ಮಾನೋ ಅಂದರೆ ಒನ್ ಅಂತೇಳಿ, ಏಕ ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಿಸುವುದನ್ನು ಏಕತಳೀಕರಣ ಎನ್ನುವರು. ಇಷ್ಟೊಂದು ಉದ್ದ ಹೇಳ್ಬೇಕಾದ್ರೆ ಅಯ್ಯೋ ಅನಿಸುತ್ತೆ, ಬಟ್ ಇದು ಅರ್ಥ ಮಾಡ್ಕೊಂಡ್ಬಿಡಿ, ಬಹಳ ಸಿಂಪಲ್. ಎ ಕ್ರಾಸ್ ಬಿಟ್ವೀನ್ ಟೂ ಪೀ ಪ್ಲ್ಯಾಂಟ್ಸ್ ವಿಚ್ ಡಿಫರ್ ಇನ್ ಒನ್ ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಮಾನೋ ಹೈಬ್ರಿಡ್ ಕ್ರಾಸ್. ಇದೇ ಉದಾಹರಣೆ ಕೊಡ್ತೀನಿ ನೋಡಿ. ಇಲ್ಲಿ ಯಾವುದೋ ಒಂದು ಕ್ಯಾರೆಕ್ಟರ್ನ ತಗೊಳ್ಳೋಣ ನಾವು, ಒಂದು ನಿರ್ದಿಷ್ಟ ಲಕ್ಷಣ, ಇದನ್ನು ತಗೊಳ್ಳೋಣ. ಪ್ಲ್ಯಾಂಟ್ ಹೈಟ್, ಟಾಲ್ ಮತ್ತು ಶಾರ್ಟ್, ಎರಡು ಲಕ್ಷಣ. ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಎರಡು ರೂಪ. ಇದು ಒಂದು ಲಕ್ಷಣ ಪ್ಲ್ಯಾಂಟ್ ಹೈಟ್, ಅದರಲ್ಲಿ ಟಾಲ್ ಮತ್ತು ಶಾರ್ಟ್ ಎರಡು ರೂಪ, ಅಂದರೆ ಎತ್ತರ ಮತ್ತು ಗಿಡ್ಡ, ಎರಡು ರೂಪವನ್ನು ತೋರಿಸುವ ಸಸ್ಯಗಳು. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಎರಡು ಗಿಡಗಳನ್ನು ಇವರು ತಗೊಳ್ತಾರೆ. ತಗೊಂಡು ಇದನ್ನು ಸಂಕರಣ ಮಾಡ್ತಾರೆ. ಮಾಡಿದಾಗ ಅವರಿಗೆ ಉತ್ತರ ಏನು ಬರುತ್ತೆ ನೋಡಿ. ಫಸ್ಟ್ ಜನ್ರೇಷನ್, F1 ಜನ್ರೇಷನ್ ಅಂತ ಹೇಳ್ತೀವಿ. ಟಾಲ್ ಮತ್ತು ಶಾರ್ಟ್ ಗಿಡಗಳನ್ನು ಸಂಕರಿಸಿದ್ದಾರೆ. ಇಲ್ಲಿ ಸಂಕರಿಸಿದಾಗ ಎಲ್ಲವೂ ಟಾಲ್ ಹುಟ್ಟುಬಿಡ್ತವೆ. ಅದರ ಬೀಜದಿಂದ ಬಂದಿರೋ ಎಲ್ಲ ಗಿಡಗಳು ಟಾಲ್ ಆಗಿ ಹುಟ್ಟುತ್ತವೆ. ಇದು F1 ಜನ್ರೇಷನ್. ಅವರಿಗೊಂದು ಗ್ರೇಟ್ ಸರ್ಪ್ರೈಸ್ ಆಗುತ್ತೆ. ಹಿ ಫೌಂಡ್ ಆಲ್ ಪ್ಲಾಂಟ್ಸ್ ವರ್ ಟಾಲ್. ಇನ್ ದ ನೆಕ್ಸ್ಟ್ ಸೀಸನ್ ಹಿ ಪ್ಲಾಂಟೆಡ್ F1 ಜನ್ರೇಷನ್ ಸೀಡ್ಸ್. ಈ ಸೀಡ್ಗಳನ್ನು ಪ್ಲಾಂಟ್ ಮಾಡ್ತಾರೆ. ಆ್ಯಸ್ ದ ಪ್ಲಾಂಟ್ಸ್ ಫ್ಲವರ್ಡ್ ಹಿ ಅಲೋಡ್ ದೆಮ್ ಟು ಸೆಲ್ಫ್ ಪಾಲಿನೇಟ್. ಅದನ್ನು ಕಲೆಕ್ಟ್ ಮಾಡಿ ಅದನ್ನು ಮತ್ತೆ ಸೀಡನ್ನು ಸೋ ಮಾಡ್ತಾರೆ. ಹಿ ಫೌಂಡ್ ದ ಮಿಕ್ಸ್ಚರ್ ಆಫ್ ಟಾಲ್ ಆ್ಯಂಡ್ ಡ್ವಾರ್ಫ್ ಪ್ಲಾಂಟ್ಸ್ ಇನ್ ದ ರೇಷಿಯೋ ಆಫ್ 3:1. 3 ಟಾಲ್ ಆಗಿದ್ರೆ 1 ಶಾರ್ಟ್ ಆಗಿರುತ್ತೆ. ಹಿ ಕಾಲ್ಡ್ ಇಟ್ F2 ಜನ್ರೇಷನ್. ಸೊ 3:1 ಅಂತ ಉತ್ತರ ಸಿಗುತ್ತೆ. ಇದನ್ನು ಪುನೆಟ್ ಅನ್ನೋರು ಒಂದು ಪುನೆಟ್ ಚೌಕದಲ್ಲಿ ಬರೆದು ತೋರಿಸ್ತಾರೆ. ಪುನೆಟ್ ಸ್ಕ್ವಯರ್ ಅಂತ ಹೇಳ್ತೀವಿ ನೋಡಿ. ಈ ರೀತಿ ಇದನ್ನು ಬರಿಬೋದು. ಟಾಲ್ ಪ್ಲ್ಯಾಂಟ್, ಡ್ವಾರ್ಫ್ ಪ್ಲ್ಯಾಂಟ್, ಎತ್ತರ ಮತ್ತು ಗಿಡ್ಡ. ಬಿಗ್ ಲೆಟರ್ 2 T ಬಂದರೆ ಟಾಲ್, 2 ಸ್ಮಾಲ್ ಲೆಟರ್ ಇದ್ದರೆ ಡ್ವಾರ್ಫ್. ನೆನ್ಪಿಟ್ಕೊಳ್ಳಿ, ಟಾಲ್ ಯಾವಾಗಲೂ ಡಾಮಿನೇಟಿಂಗ್, ಪ್ರಬಲ ಕ್ಯಾರೆಕ್ಟರ್, ಟಿ, ಬಿಗ್ ಲೆಟರ್ ಟಿ. ಸ್ಮಾಲ್ ಲೆಟರ್ ಟಿ ದುರ್ಬಲ, ರಿಸೆಸಿವ್ ಕ್ಯಾರೆಕ್ಟರ್. ಸೊ ಇಲ್ಲಿ ಬಿಗ್ ಲೆಟರ್ ಟಿ ಮತ್ತು ಸ್ಮಾಲ್ ಲೆಟರ್ ಟಿ ತಗೊಳ್ಳಿ. ಗ್ಯಾಮಿಟ್ಸ್, ಲಿಂಗಾಣುಗಳು ಅಂತ ಹೇಳ್ತೀವಿ. ಇವೆರಡು ಸೇರಿಸಿದಾಗ ಒಂದು ಬಿಗ್ ಲೆಟರ್ ಟಿ, ಒಂದು ಸ್ಮಾಲ್ ಲೆಟರ್ ಟಿ ಬಂತು. ಮತ್ತೆ ಇಲ್ಲಿ
ಸೆಲ್ಫ್ ಫರ್ಟಿಲೈಸೇಷನ್ ಮಾಡಿದಾಗ ಗ್ಯಾಮಿಟ್ಸ್ಗಳು ಈ ರೀತಿ ಸಿಗ್ತವೆ. ಬಿಗ್ ಲೆಟರ್ ಟಿ, ಸ್ಮಾಲ್ ಲೆಟರ್ ಟಿ, ಬಿಗ್ ಲೆಟರ್ ಟಿ, ಸ್ಮಾಲ್ ಲೆಟರ್ ಟಿ, ಈ ಥರ ಸಿಗುತ್ತೆ. ಇದಕ್ಕೆ ಒಂದು ಚೆಕ್ಕರ್ ಬೋರ್ಡನ್ನು ನಾವು ಹಾಕಿದಾಗ ಬಿಗ್ ಲೆಟರ್ ಟಿ ಇಲ್ಲಿ ಹಾಕೊಳ್ಳಿ, ಸ್ಮಾಲ್ ಲೆಟರ್ ಟಿ ಇದನ್ನು ನೋಡಿ, ಇದು ಮೇಲ್, ಇದು ಫೀಮೇಲ್, ಈ ಕಡೆ ಇರೋದು ಮೇಲ್ ಗಂಡು, ಈ ಕಡೆ ಹೆಣ್ಣು. ಬಿಗ್ ಲೆಟರ್ ಟಿ, ಸ್ಮಾಲ್ ಲೆಟರ್ ಟಿ, ಬಿಗ್ ಲೆಟರ್ ಟಿ, ಸ್ಮಾಲ್ ಲೆಟರ್ ಟಿ ಹಾಕೊಂಡೆ ಇದನ್ನು ಕ್ರಾಸ್ ಮಾಡ್ಕೊಳ್ಳಿ. ಟಿ ಟಿ, ಬಿಗ್ ಲೆಟರ್ ಟಿ ಟಿ, ಇದೆರಡು ಬರುತ್ತೆ, ಇಲ್ಲಿ ಬರೀತಾರೆ. ಇದು ಬಿಗ್ ಲೆಟರ್ ಟಿ, ಸ್ಮಾಲ್ ಲೆಟರ್ ಟಿ, ಇದು ಸ್ಮಾಲ್ ಲೆಟರ್ ಟಿ, ಬಿಗ್ ಲೆಟರ್ ಟಿ, ಹಿಂಗೆ ಬಂದು ಎರಡು ಸ್ಮಾಲ್ ಲೆಟರ್ ಟಿ. ಎಲ್ಲಿ ಒಂದು ಬಿಗ್ ಲೆಟರ್ ಟಿ ಇರುತ್ತೋ ಅದು ಟಾಲ್ ಅಂತಲೇ ಲೆಕ್ಕ, ಯಾಕಂದರೆ ಅದು ಡಾಮಿನೆಂಟ್. ಎರಡೂ ಸ್ಮಾಲ್ ಲೆಟರ್ ಟಿ ಇದ್ದರೆ ಅದು ಡ್ವಾರ್ಫ್. ಸೊ ನಿಮ್ಗೆ ಉತ್ತರ ಏನು ಸಿಕ್ತು? 1 2 3 ಟಾಲ್, 1 ಡ್ವಾರ್ಫ್. ಸೊ 3:1. ಕರೆಕ್ಟಾಗಿ ನೋಡ್ತೀನಿ ಅಂತಂದರೆ ಒಂದು ಹೋಮೋಸೈಗಸ್ ಟಾಲ್, ಆಯಿತಾ, ಎತ್ತರ. ಇವೆರಡು, ಇದು ಶುದ್ಧ ಎತ್ತರ ಅಂತ ಹೇಳ್ತೀವಿ, ಇದು ಬರೀ ಎತ್ತರ ಅಂತ ಹೇಳ್ತೀವಿ, ಹೆಟ್ರೋಸೈಗಸ್ ಟಾಲ್. ಯಾಕಂದರೆ ಇಲ್ಲಿ ಒಂದು ಸ್ಮಾಲ್ ಟಿ ಇದೆ, ಕಾಣಿಸ್ತಾ ಇಲ್ಲ ಅಷ್ಟೇ ಅದರ ಕ್ಯಾರೆಕ್ಟರ್. ಮತ್ತು ಒಂದು ಡ್ವಾರ್ಫ್, ಹೋಮೋಸೈಗಸ್ ಡ್ವಾರ್ಫ್. ಸೊ 3 ಟಿ, 3 ಟಾಲ್, 1 ಡ್ವಾರ್ಫ್. 3:1 ರೇಷಿಯೋ ನೆನ್ಪಿಟ್ಕೊಡಿ. ಇದನ್ನು ನಾವು ಮಾನೋಹೈಬ್ರಿಡ್ ಕ್ರಾಸ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಮಾನೋಹೈಬ್ರಿಡ್ ಕ್ರಾಸ್ ಬಗ್ಗೆ. ನೆಕ್ಸ್ಟ್ ನಾನು ಡೈಹೈಬ್ರಿಡ್ ಕ್ರಾಸಿಗೆ ಹೋಗ್ತೀನಿ. ದ್ವಿತಳೀಕರಣ. ಇಲ್ಲಿ ಒಂದಲ್ಲ 2 ಲಕ್ಷಣ. ಡೈ ಅಂದರೆ 2, ದ್ವಿ ಅಂದರೆ 2 ಲಕ್ಷಣಕ್ಕೆ ಸಂಬಂಧಿಸಿದ ಭಿನ್ನವಾದ 2 ರೂಪವನ್ನು ತೋರಿಸುವ ಸಸ್ಯಗಳನ್ನು ಸಂಕರಿಸುವುದು. ಕ್ರಾಸಿಂಗ್ ಪ್ಲಾಂಟ್ ಬಿಟ್ವೀನ್ 2 ಪೇರಿಂಗ್ ಕಾಂಟ್ರಾಸ್ಟಿಂಗ್ ಫಾರ್ಮ್ಸ್. ಇಲ್ಲಿ ಯಾವುದಾದ್ರೂ ತೊಗೊಳ್ಬೋದು ನೋಡಿ, ಸೀಡ್ ಕಲರು, ಸೀಡ್ ಶೇಪು, ಪಾಡ್ ಕಲರು, ಏನಾರು ತೊಗೊಳ್ಳೋಣ. ಇಲ್ಲಿ 4 ಆಗುತ್ತೆ ಒಟ್ಟು. ಯೆಲ್ಲೋ, ಗ್ರೀನು, ರೌಂಡ್, ರಿಂಕಲ್ಡ್ ಅಂತ ತೊಗೊಂಡಿದ್ದಾರೆ ಅನಿಸುತ್ತೆ, ನೋಡೋಣ. ಎಸ್, ರೌಂಡ್ ಎಲ್ಲೋ, ರೌಂಡ್ ಗ್ರೀನ್, ರಿಂಕಲ್ಡ್ ಎಲ್ಲೋ, ರಿಂಕಲ್ಡ್ ಗ್ರೀನ್, 4 ಥರ ತೊಗೊಂಡಿದ್ದೀವಿ. ತಗೊಂಡು ಇಲ್ಲಿ ಗ್ಯಾಮಿಟ್ಸ್ನ ಬರೀತಾ ಹೋಗಬೇಕು. ಅದೇ ಥರ ಬಿಗ್ ಲೆಟರ್ ಆರ್, ಬಿಗ್ ಲೆಟರ್ ಆರ್, ಇಲ್ಲೂ ಬಿಗ್ ಲೆಟರ್ ಆರ್, ಬಿಗ್ ಲೆಟರ್ ವೈ, ಬಿಗ್ ಲೆಟರ್ ಆರ್, ಸ್ಮಾಲ್ ಲೆಟರ್ ವೈ, ಬಿಗ್ ಲೆಟರ್ ಆರ್, ಸ್ಮಾಲ್ ಲೆಟರ್ ವೈ, ಸ್ಮಾಲ್ ಲೆಟರ್ ಆರ್, ಬಿಗ್ ಲೆಟರ್ ವೈ, ಸ್ಮಾಲ್ ಲೆಟರ್ ವೈ, ಸ್ಮಾಲ್ ಲೆಟರ್ ಆರ್, ಸ್ಮಾಲ್ ಲೆಟರ್ ವೈ, ಸ್ಮಾಲ್ ಲೆಟರ್ ಆರ್, ಬಿಗ್ ಲೆಟರ್ ವೈ, ಸ್ಮಾಲ್ ಲೆಟರ್ ಆರ್, ಬಿಗ್ ಲೆಟರ್ ವೈ. ಅದನ್ನೆಲ್ಲ ನಾವು ಈ ಥರ ಬರೀತಾ ಹೋದಾಗ ಎಲ್ಲಿ ಬಿಗ್ ಲೆಟರ್ ಆರ್ ಇರುತ್ತೋ ಅದು ರೌಂಡ್, ಎಲ್ಲಿ ಬಿಗ್ ಲೆಟರ್ ವೈ ಇರುತ್ತೋ ಅದು ಯೆಲ್ಲೋ ಅಂತ ಬರ್ಕೊಳ್ಳಿ. ಎಲ್ಲಿ ನಿಮಗೆ 2 ಸ್ಮಾಲ್ ಲೆಟರ್ ಆರ್ ಇರುತ್ತೋ ಅದು ರಿಂಕಲ್ಡ್. ನೋಡಿ, ಇಲ್ಲಿ 2 ಸ್ಮಾಲ್ ಲೆಟರ್ ವೈ ಇದ್ದರೆ ಅದು ಗ್ರೀನು. ಆ ಥರ ಇಲ್ಲಿ ಎಲ್ಲಿ ಬಂದಿದೆ? 1 2 3 4 5 6 7 8 9 10 ಅಲ್ಲ 9 ನಿಮಗೆ ರೌಂಡ್ ಯೆಲ್ಲೋ ಬಂದುಬಿಟ್ಟಿದೆ, 3 ರೌಂಡ್ ಗ್ರೀನ್ ಬಂದಿದೆ, 3 ರಿಂಕಲ್ಡ್ ಯೆಲ್ಲೋ ಬಂದಿದೆ, 1 ರಿಂಕಲ್ಡ್ ಗ್ರೀನ್ ಸಿಕ್ಕಿದೆ. ಈ ಥರ ಇದನ್ನು ಮಾಡ್ತಾ ಹೋಗಬೇಕು. ಚೆಕ್ಕರ್ ಬೋರ್ಡ್ ಬರೆಯೋದು ಇದೇ ಥರ, ಬಹಳ ಸಿಂಪಲ್ ಇದು. ಈ ಥರ ಬಂದಾಗ ದ್ವಿತಳೀಕರಣದ ಅನುಪಾತ 9:3:3:1. ಒಂದ್ಸತಿ ನೋಡ್ಕೊಂಬಿಡೋಣ. ಇದೊಂದು ಇಂಪಾರ್ಟೆಂಟ್ ಕ್ವಶನ್ ನಿಮ್ಮ ಎಕ್ಸಾಮಿನೇಷನ್ಗೂ ಕೂಡ. ಏಕತಳೀಕರಣದ ಅನುಪಾತ ಮಾನೋಹೈಬ್ರಿಡ್ ಕ್ರಾಸ್ ರೇಷಿಯೋ 3:1. ದ್ವಿತಳೀಕರಣದ ಅನುಪಾತ ಡೈಹೈಬ್ರಿಡ್ ಕ್ರಾಸ್ ರೇಷಿಯೋ 9:3:3:1. 3:1, 9:3:3:1. ಇದನ್ನು ಪರೀಕ್ಷೆಯಲ್ಲಿ ಅವಾಗವಾಗ ಕೇಳ್ತಾ ಇರ್ತಾರೆ. ಸೊ ಇದಿಷ್ಟು ನಾವೀಗ ಅನುವಂಶೀಯತೆ ಬಗ್ಗೆ ನೋಡ್ತಾ ಹೋದೋ. ಈಗ ಸ್ವಲ್ಪ ಜೀವ ವಿಕಾಸದ ಬಗ್ಗೆ ಗಮನ ಕೊಡೋಣ. ಪ್ರಭೇದೀಕರಣ, ಸ್ಪೀಸಿಯೇಷನ್. ಏನು ಈ ಪ್ರಭೇದೀಕರಣ ಅಂತಂದರೆ, ಹೊಸ ಪ್ರಭೇದವೊಂದರ ಅಸ್ತಿತ್ವಕ್ಕೆ ಬರುವ ವಿದ್ಯಮಾನ. ಹೊಸ ಪ್ರಭೇದ ಒಂದು ಬರಬೇಕು, ಡೆವಲಪ್ಮೆಂಟ್ ಆಫ್ ಎ ನ್ಯೂ ಸ್ಪೀಶೀಸ್. ಮೊದಲಾಗಿ ಪ್ರಭೇದ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಪ್ರಭೇದ ಅಂತಂದರೆ ತಮ್ಮೊಳಗೆ ಸಂತಾನೋತ್ಪತ್ತಿ ಮಾಡಿಕೊಂಡು ತಮ್ಮ ಸಂತತಿಯನ್ನು ಬೆಳೆಸುವಂತಹ ಒಂದು ಸಮುದಾಯಕ್ಕೆ ನಾವು ಪ್ರಭೇದ ಅಂತ ಹೇಳ್ತೀವಿ. ಇನ್ನೂ ಸಿಂಪಲಾಗಿ ನಿಮ್ಗೆ ಅರ್ಥ ಮಾಡಿಸ್ಬೇಕಂದ್ರೆ, ಒಂದು ನಾಯಿ ಇದೆ, ಒಂದು ಹಸು ಇದೆ ಅಂದ್ಕೊಳ್ಳಿ, ಒಂದು ಡಾಗ್ ಆ್ಯಂಡ್ ಕೌ. ನಾಯಿ ಮತ್ತು ಹಸುಗಳು ಅವುಗಳ ಒಳಗಡೆ ಸಂತಾನೋತ್ಪತ್ತಿ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾಯಿಗೆ ನಾಯಿನೇ ಆಗಬೇಕು, ಹಸುಗೆ ಹಸುನೇ ಆಗಬೇಕು. ಸೊ ನಾವು ಇದನ್ನು ನಾಯಿಗಳನ್ನೆಲ್ಲ ಒಂದು ಪ್ರಭೇದ ಅಂತ ಹೇಳ್ತೀವಿ, ಹಸುಗಳನ್ನೆಲ್ಲ ಒಂದು ಪ್ರಭೇದ ಅಂತ ಹೇಳ್ತೀವಿ. ಸೊ ಹೊಸ ಪ್ರಭೇದ ಒಂದು ಅಸ್ತಿತ್ವಕ್ಕೆ ಬರುವ ವಿದ್ಯಮಾನ. ಜೀವ ವಿಕಾಸ ಅಥವಾ ಎವಲ್ಯೂಷನ್ ಏನಿದೆ ಅದಕ್ಕೆ ಡೈರೆಕ್ಟಾಗಿ ರಿಲೇಟ್ ಆಗಿರುವಂತಹ ಕಾನ್ಸೆಪ್ಟ್ ಇದು. ಸೊ ಜೀವ ವಿಕಾಸ ಆಗಬೇಕಾದ್ರೆ ಪ್ರಭೇದೀಕರಣ ಬೇಕೇ ಬೇಕು. ಇದು ಆಗಲಿಕ್ಕೆ ಯಾವ ಯಾವ ಟೈಪ್ಸ್ ಇದೆ ಅಂತ ನೋಡ್ತಾ ಹೋಗಿ. ಮೊದಲನೇದು ಜಿಯೋಗ್ರಫಿಕಲ್ ಐಸೋಲೇಷನ್, ಭೌಗೋಳಿಕ ಬೇರ್ಪಡುವಿಕೆ. ನ್ಯಾಚುರಲ್ ಸೆಲೆಕ್ಷನ್, ನೈಸರ್ಗಿಕ ಆಯ್ಕೆ. ಆಕ್ಸಿಡೆಂಟಲ್ ಕಾಸ್, ಆಕಸ್ಮಿಕ ಘಟನೆ. ಆರ್ಟಿಫಿಷಿಯಲ್ ಕಾಸ್, ಕೃತಕ ಆಯ್ಕೆ. ಈ 4 ನೀವು ನೋಡಿದಾಗ ಏನೋ ಹೊಸ ಹೊಸ ಪದಗಳನ್ಸುತ್ತೆ, ಬಟ್ ಬಹಳ ಸಿಂಪಲ್ ಆಗಿದೆ, ನೋಡ್ತಾ ಹೋಗಿ. ಮೊದಲನೇದು ನೋಡೋಣ, ಜಿಯೋಗ್ರಫಿಕಲ್ ಐಸೋಲೇಷನ್ ಅಥವಾ ಭೌಗೋಳಿಕ ಬೇರ್ಪಡುವಿಕೆ. ಏನಪ್ಪ ಇಷ್ಟು ಕಷ್ಟ ಇದೆ ಅಂದರೆ ನೋಡಿ, ಇಷ್ಟು ಸಿಂಪಲ್ ಅಂತ ಅರ್ಥ ಮಾಡ್ಕೊಳ್ಳಿ. ಒಂದು ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ. ಒಂದು ದೊಡ್ಡವಾದ ಒಂದು ಅರಣ್ಯ ಇದೆ, ಬಹಳ ದಟ್ಟವಾದ ಅರಣ್ಯ, ದೊಡ್ಡ ದೊಡ್ಡ ಮರಗಳಿದ್ದಾವೆ. ಇಲ್ಲಿ
ಅನೇಕ ಜೀವಿಗಳು ವಾಸ ಮಾಡ್ತಾ ಇದ್ದಾವೆ, ಆರಾಮಾಗಿ ಕಾಡೊಳಗಡೆ ಅವುಗಳ ಸಂತೋಷವಾಗಿ ಇದ್ದಾವೆ. ಸುಮಾರು ವರ್ಷಗಳ ನಂತರ ಏನಾಗುತ್ತೆ, ಈ ಕಾಡಿನ ಮಧ್ಯಭಾಗದಲ್ಲಿ ಒಂದು ನದಿಯ ಉಗಮ ಆಗುತ್ತೆ. ಒಂದು ನದಿಯ ಉಗಮ ಆಗಿ ದೊಡ್ಡ ನದಿ ಫಾರ್ಮ್ ಆಯಿತು. ಈ ನದಿ ಏನು ಮಾಡ್ತು, ಈ ಕಾಡನ್ನು 2 ಭಾಗವಾಗಿ ಪ್ರತ್ಯೇಕ ಮಾಡ್ತು. ಈ ಥರ ಆಗೋದನ್ನು ನಾವು ಭೌಗೋಳಿಕ ಬೇರ್ಪಡುವಿಕೆ ಅಂತ ಹೇಳ್ತೀವಿ. ಈಗ ಈ ಕಾಡಿನಲ್ಲಿ, ದಟ್ಟವಾದ ಕಾಡಿನಲ್ಲಿ ಅನೇಕ ಜೀರುಂಡೆಗಳು ವಾಸ ಮಾಡ್ತಾ ಇದ್ದು. ಈ ಜೀರುಂಡೆಗಳು ಖುಷಿಯಾಗಿ ಓಡಾಡಿಕೊಂಡು ತಮಗೆ ಬೇಕಾಗಿರೋದನ್ನು ತಿನ್ಕೊಂಡು ತಮ್ಮೊಳಗಡೆನೆ ಮದುವೆ ಮಾಡಿಕೊಂಡು ಸಂತಾನೋತ್ಪತ್ತಿ ಮಾಡಿಕೊಂಡು ಸಂತೋಷವಾಗಿ ಕಾಲ ಕಳೀತಾ ಇದ್ದು. ಯಾವಾಗ ಈ ನದಿ ಫಾರ್ಮ್ ಆಯಿತೋ, ಈ ಜೀರುಂಡೆಗಳೇನಾಯಿತು ಕತೆ, ಈ ಕಡೆ ಇದ್ದಿದ್ದ ಜೀರುಂಡೆಗಳು ಈ ಕಡೆಗೆ ಉಳ್ಕೊಂಡ್ಬಿಟ್ಟು, ಆ ಕಡೆ ಇದ್ದಿದ್ದ ಜೀರುಂಡೆಗಳು ಆ ಕಡೆಗೆ ಉಳ್ಕೊಂಡ್ಬಿಟ್ಟು, ಈಗ ಅವಕ್ಕೆ ನದಿಯನ್ನು ಕ್ರಾಸ್ ಮಾಡಲಿಕ್ಕೆ ಸಾಧ್ಯ ಆಗದೆ ಇರೋಂಥ ಪರಿಸ್ಥಿತಿ ಆಗೋಯ್ತು. ಇದೇನಾಯಿತು, ಹೀಗೆ ಜನ್ರೇಷನ್ ಮುಂದುವರಿತಾ ಹೋಯಿತು. ಜನ್ರೇಷನ್ ಇಲ್ಲೂ ಕೂಡ ಮುಂದುವರಿತಾ ಹೋಯಿತು. ನಿಮಗೆ ಗೊತ್ತು, ಪ್ರತಿ ಜನ್ರೇಷನ್ ಮುಂದುವರಿತಾ ಹೋದಂಗೆ ಭಿನ್ನತೆ ಉಂಟಾಗ್ತಾ ಹೋಗುತ್ತೆ. ಇಲ್ಲೂ ಕೂಡ ಭಿನ್ನತೆ ಉಂಟಾಗ್ತಾ ಹೋಗುತ್ತೆ, ವೇರಿಯೇಷನ್ ಆಗ್ತಾ ಹೋಗುತ್ತೆ, ಆಗ್ತಾ ಹೋಯಿತು. ಇವುಗಳಿಗೆ ಮಧ್ಯದಲ್ಲಿ ಯಾವುದೇ ರಿಲೇಷನ್ಶಿಪ್ ಇಲ್ಲದೆ ಇರೋ ಥರ ಆಗೋಯ್ತು. ಕೊನೆಗೆ 1000 ಜನ್ರೇಷನ್ ಆಯಿತು ಅಂದ್ಕೊಳ್ಳಿ. 1000 ಜನ್ರೇಷನ್ ಆದ ನಂತರ ಏನಾಗುತ್ತೆ, ಇದನ್ನು ಎ ಅಂದ್ಕೊಳ್ಳಿ, ಇದನ್ನು ಬಿ ಅಂದ್ಕೊಳ್ಳೋಣ. ಎಲಿರುವಂತಹ ಜೀರುಂಡೆಗಳು ಸಂಪೂರ್ಣ ಬೇರೆ ಜೀವಿಗಳಾಗಿ ಆಗ್ಬಿಟ್ಟು, ಬಿಲಿರೋ ಜೀವಿಗಳು ಇನ್ನೇ ಬೇರೆ ಒಂದು ಜೀರುಂಡೆ ಪ್ರಭೇದ ಬೇರೆ ಆಗ್ಬಿಡ್ತು. ಈ ರೀತಿ ನೋಡಿ, ಎಲಿ ಈ ಥರ ಹುಟ್ಬಿಟ್ಟು ಬಿನಲ್ಲಿ ಈ ಥರ ಬಂದಿದೆ. ಈಗೇನಾಗಿದೆ ಅಂತಂದರೆ, ಈ ಎ ಮತ್ತು ಬಿ ತಮ್ಮೊಳಗಡೆ ಸಂತಾನೋತ್ಪತ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಈ ಪ್ರಭೇದನೇ ಬೇರೆ, ಈ ಪ್ರಭೇದನೇ ಬೇರೆ ಉಂಟಾಯಿತು. ಸೊ ಭೌಗೋಳಿಕ ಬೇರ್ಪಡುವಿಕೆಯಿಂದ ಹೊಸ ಪ್ರಭೇದದ ಉಗಮ, ಇಲ್ಲಿ ಹೊಸ ಪ್ರಭೇದಗಳೇ ಉಂಟಾಗ್ಬಿಡುತ್ತೆ. ಈಗ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಭೌಗೋಳಿಕ ಬೇರ್ಪಡುವಿಕೆ ಅಂದರೆ ಏನು ಅಂತಂದರೆ, ಭೌಗೋಳಿಕವಾಗಿ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಇವು ಬೇರೆ ಬೇರೆ ಆಗಿಬಿಟ್ರೆ, ಐಸೋಲೇಟ್ ಆಗಿಬಿಟ್ರೆ ಈ ರೀತಿ ಪ್ರಭೇದ ಉತ್ಪತ್ತಿ ಆಗ್ಬೋದು. ಸುಮಾರು ಜನ್ರೇಷನ್ ಆಗಬೇಕು ಇದಕ್ಕೆ, ತುಂಬ ಜನ್ರೇಷನ್ ಆದ ನಂತರ ಆಗುವಂತಹ ಪ್ರಕ್ರಿಯೆ, ಜೀವ ವಿಕಾಸದ ಒಂದು ಪ್ರಕ್ರಿಯೆ ಇದು. ಇದರಲ್ಲಿ ಬರೀ ನದಿ ಉಗಮ ಆಗಬೇಕು ಅಂತಲೇ ಇಲ್ಲ. ಈಗ ಯಾವುದೋ ಒಂದು ಜೀವಿ ಕಚ್ಕೊಂಡು ಹೋಗಿ ಒಂದಷ್ಟು ಜೀರುಂಡೆಗಳನ್ನ ತೊಗೊಂಡೋಗಿ ಇನ್ನೊಂದು ಕಡೆಗೆ ಹಾಕ್ತು ಅಂದ್ಕೊಳ್ಳಿ, ಕಾಗೇನೋ ಯಾವುದೋ ಒಂದು, ಅಲ್ಲೂ ಕೂಡ ಆ ರೀತಿ ಆಗುವಂತಹ ಅವಕ್ಕೂ ಮೀಟ್ ಆಗೋಕ್ಕೆ ಚಾನ್ಸೇ ಇಲ್ಲದೆ ಇರುವಂಥ ಆದಾಗ ಜಿಯೋಗ್ರಫಿಕಲ್ ಐಸೋಲೇಷನ್ ಉಂಟಾಗುತ್ತೆ. ಇದು ಒನ್ ಆಫ್ ದ ರೀಸನ್ ಫಾರ್ ಪ್ರಭೇದೀಕರಣ. ನೆಕ್ಸ್ಟ್ 2ನೇದು ಏನು ಕೊಟ್ಟಿದ್ದೆ ನಾನು, ನ್ಯಾಚುರಲ್ ಸೆಲೆಕ್ಷನ್ ಅಥವಾ ಪರಿಸರದ ಆಯ್ಕೆ. ಇದೇನು ಅಂತಂದರೆ, ಒಂದು ಉದಾಹರಣೆ ಹೇಳ್ತೇನೆ. ಒಂದು ಕಾಗೆ ಇದೆ, ಇಲ್ಲಿ ನೋಡಿ ಎಲೆ ಮೇಲೆ ಒಂದು ಕೆಂಪು ಜೀರುಂಡೆ ಇದೆ, ಈ ಕಡೆ ಎಲೆ ಮೇಲೆ ಹಸಿರು ಜೀರುಂಡೆ ಇದೆ. ನಿಮಗೆ ಪ್ರಶ್ನೆ, ಈ ಕಾಗೆ ಇದನ್ನು ನೋಡಲಿಕ್ಕೆ ಸುಲಭನಾ, ಇದನ್ನ ನೋಡಲಿಕ್ಕೆ ಸುಲಭನಾ? ಇದಕ್ಕೆ ಯಾವ್ದು ಕಾಣುತ್ತೆ ದೂರದಿಂದ ನೋಡುವಾಗ? ಆಬ್ವಿಯಸ್ಲಿ ಕೆಂಪು ಜೀರುಂಡೆ ಕಾಣುತ್ತೆ. ರೆಡ್ ಬೀಟಲ್ ಇಸ್ ಈಸಿಲಿ ಕಾಣುತ್ತೆ. ಅದಕ್ಕೆ ಹಸಿರು ಜೀರುಂಡೆ ಅದಕ್ಕೆ ಕಾಣೋದಿಲ್ಲ, ಯಾಕಂದರೆ ಹಸಿರು ಎಲೆ ಮೇಲೆ ಹಸಿರು ಜೀರುಂಡೆ ಇದೆ. ಸೊ ಹತ್ರ ಬಂದಾಗ ಕಾಣಬಹುದು, ಬಟ್ ದೂರದಿಂದ ಅದೇನು ಮಾಡುತ್ತೆ, ಈಸಿಯಾಗಿ ಬಂದು ಇದನ್ನು ತಿನ್ನುತ್ತೆ. ಈ ಥರ ಮಾಡ್ತಾ ಹೋದಾಗ ಇವುಗಳ ಸಂತತಿ ಕಡಿಮೆ ಆಗ್ತಾ ಬರುತ್ತೆ, ಇವುಗಳ ಸಂತತಿ ಹಾಗೇ ಉಳ್ಕೊಂಡು ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲೇನಾಯಿತು, ಕೆಂಪು ಜೀರುಂಡೆಗಳು ರೆಡ್ ಬೀಟಲ್ಸ್ ಕಡಿಮೆ ಆಗ್ತಾ ಬಂದು, ಅಂದರೆ ಪರಿಸರಕ್ಕೆ ಹೆಚ್ಚು ಹೊಂದಾಣಿಕೆ ಆಗುವಂತಹ ಒಂದು ಕ್ಯಾರೆಕ್ಟರ್ ಇದು. ಅದಕ್ಕೆ ಪರಿಸರಕ್ಕೆ ಇದು ಹೊಂದಾಣಿಕೆ ಆಗಿದೆ, ಹಾಗಾಗಿ ಇವು ಉಳಿತಾ ಬರ್ತವೆ. ಇದು ಡಾರ್ವಿನ್ ಅವರ ನ್ಯಾಚುರಲ್ ಸೆಲೆಕ್ಷನ್, ಡಾರ್ವಿನ್ ಅವರ ಕಾನ್ಸೆಪ್ಟ್ ಇದು. ಡಾರ್ವಿನ್ ಒಬ್ಬರು ಬಂದೇ ಬರ್ತಾರೆ ಜೀವ ವಿಕಾಸದಲ್ಲಿ, ಬಟ್ ನಾನು ಇದರಲ್ಲಿ ಅವರ ಬಗ್ಗೆ ತಗೊಂಡಿಲ್ಲ, ತುಂಬ ದೊಡ್ಡದಾಗುತ್ತೆ ಅಂತ ಹೇಳಿ. ಪರಿಸರಕ್ಕೆ ಉತ್ತಮವಾಗಿ ಹೊಂದಿಕೊಳ್ಳುವಂತೆ ಜೀರುಂಡೆ ಸಮೂಹದಲ್ಲಿ ರೂಪಾಂತರವಾಗುತ್ತೆ. ಅಡಾಪ್ಟೇಷನ್ ಆಫ್ ಬೀಟಲ್ ಪಾಪ್ಯುಲೇಷನ್ ಟು ಫಿಟ್ ದೇರ್ ಎನ್ವೈರ್ನ್ಮೆಂಟಲ್ ಬೆಟರ್. ಸೊ ಇದು ಉಳ್ಕೊಳ್ತಾ ಹೋಯಿತು, ಇದು ನಶಿಸ್ತಾ ಹೋಯಿತು. ಇದನ್ನು ನಾವು ಪರಿಸರದ ಆಯ್ಕೆ ಅಥವಾ ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಆಕ್ಸಿಡೆಂಟಲ್ ಕಾಸ್, ಆಕಸ್ಮಿಕ ಘಟನೆ. ಇದು ಕೂಡ ಒಂದು ಕಾರಣ. ಹೇಗೆ ನೋಡ್ತಾ ಹೋಗೋಣ. ಒಂದು ದೊಡ್ಡ ಪೊದೆ ಇದೆ, ಹಸಿರು ಪೊದೆ. ಈ ಪೊದೆಯಲ್ಲಿ ಅನೇಕ ಕೆಂಪು ಜೀರುಂಡೆಗಳು ಇದ್ದಾವೆ, ಜೊತೆಗೆ ಕೆಲವು ನೀಲಿ ಜೀರುಂಡೆಗಳಿದ್ದಾವೆ. ಹಸಿರಿಲ್ಲ ಇಲ್ಲಿ, ಅಬ್ಸರ್ವ್ ಮಾಡಿ, ನೀಲಿ ಜೀರುಂಡೆಗಳಿದ್ದಾವೆ ಜೊತೆಗೆ, ಕೆಂಪು ಮತ್ತು ನೀಲಿ. ಇವು ಖುಷಿಯಾಗಿ ಅವುಗಳ ಪಾಡಿಗೆ ಅವುಗಳು ವಾಸ ಮಾಡ್ತಾ ಇದ್ದು. ಒಂದಿನ ಏನಾಯಿತು, ಆಕಸ್ಮಿಕವಾಗಿ ಒಂದು ಆನೆ ಬಂತು. ಈ ಆನೆ ಏನು ಮಾಡ್ತು, ಅದ್ರ ಪಾಡಿಗೆ ಅದು ಬರ್ತಾ ಇತ್ತು. ಇವು ಪಾರ್ಟಿ ಮಾಡ್ಕೊಂಡು ಖುಷಿಯಾಗಿದ್ದೋ. ಬರ್ತಾ ಇರುವಾಗ ಆಟೋಮೆಟಿಕ್ಕಾಗಿ ಆನೆ ಪೊದೆ ಮೇಲೆ ಕಾಲಿಟ್ಬಿಡ್ತು. ಎಲ್ಲಿ ಕಾಲಿಟ್ಟಿದೆ ನೋಡಿ, ಅದು ಕೆಂಪು ಜೀರುಂಡೆಗಳು ಎಲ್ಲಿ ಜಾಸ್ತಿ ಇದ್ವೋ ಅದ್ರ ಮೇಲೆ ಕಾಲಿಟ್ಬಿಡ್ತು. ಏನಾಯಿತು, ಕೆಂಪು ಜೀರುಂಡೆಗಳೆಲ್ಲ ಸತ್ತೋದು. ಆಕಸ್ಮಿಕವಾಗಿ ಒಂದು ಚಾನ್ಸ್ ಫ್ಯಾಕ್ಟರ್ ಅಂತ ಹೇಳ್ತಾರಲ್ಲ, ಆ ಥರ ಈ ನೀಲಿ ಜೀರುಂಡೆಗಳು ಉಳ್ಕೊಂಡ್ಬಿಟ್ಟು. ಸೊ ಇಲ್ಲಿ
ನೋಡಿ ನೆಕ್ಸ್ಟ್ ಜನ್ರೇಷನ್ಗೆ ಏನಾಗುತ್ತೆ, ನೀಲಿ ಜೀರುಂಡೆಗಳೇ ಜಾಸ್ತಿ ಆಗ್ತಾ ಹೋಯಿತು. ಇಲ್ಲೆಲ್ಲೋ ಒಂದೊಂದು ಉಳ್ಕೊಂಡಿರೋಂತಹ ಕೆಂಪು ಜೀರುಂಡೆಗಳು ಉಳ್ಕೊಂಡಿದೆ. ಇಲ್ಲಿ ಈ ಒಂದು ಜೆನೆಟಿಕ್ ಒಂದು ಡ್ರಿಫ್ಟ್ ಅಂತ ಹೇಳ್ತೀವಿ ಇದನ್ನು, ಒಂದು ಜೀನ್ಸ್ ಫ್ಲೋ ಏನಾಯಿತು, ಇದು ಬೇಕು ಅಂತ ಆಗಿರೋದಲ್ಲ, ಇದು ಆಕಸ್ಮಿಕವಾಗಿ ಆಗಿರೋವಂಥದ್ದು. ಈ ಜೀನ್ಗಳೇ ಜಾಸ್ತಿ ಫ್ಲೋ ಆಯಿತು, ಇದು ಹೋಯಿತು, ಇದಕ್ಕೆ ಪ್ರಾಬ್ಲಮ್ ಆಗೋಯ್ತು, ಇದಕ್ಕೆ ಅವಘಡ ಸಂಭವಿಸ್ಬಿಡ್ತು, ಒಂದು ಘಟನೆ ಸಂಭವಿಸ್ಬಿಡ್ತು. ಸೊ ಇದೊಂದು ಕಾನ್ಸೆಪ್ಟ್, ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇದು ಸಣ್ಣ ಸಮೂಹ, ನೆನ್ಪಿಟ್ಕೊಳ್ಳಿ, ಸಣ್ಣ ಸಮೂಹ, ವೆರಿ ಸ್ಮಾಲ್ ಪಾಪ್ಯುಲೇಷನಲ್ಲಿ ಆಗುವಂಥದ್ದು. ಅವಘಡ ಸಂಭವಿಸಿ ವಂಶವಾಹಿಗಳ ಪುನರಾವರ್ತನೆ ಬದಲಾಗುತ್ತೆ, ಜೀನ್ ಫ್ಲೋನೇ ಬದಲಾಗುತ್ತೆ. ಇದು ಯಾವುದೇ ಹೊಂದಾಣಿಕೆಗಳಿಲ್ಲದೆ ವೈವಿಧ್ಯತೆಯನ್ನು ಒದಗಿಸುವ ಪರಿಕಲ್ಪನೆ. ಹಾಗಂದ್ರೇನು? ಯಾವುದೇ ಹೊಂದಾಣಿಕೆ ಇಲ್ಲದೆ ಅಂದರೆ, ನಾನು ನಿಮಗೆ ಫಸ್ಟ್ ಹೇಳಿದೆ, ಹಸಿರು ಜೀರುಂಡೆ ಇದ್ದಾಗ, ಹಸಿರಿದ್ದಾಗ ಅದು ಹೊಂದಾಣಿಕೆಯಾಗಿ ಉಳ್ಕೊಂಡಿರೋದು. ಇಲ್ಲಿ ಇದಕ್ಕೇನು, ಇದು ನೀಲಿನೂ ಕಾಣುತ್ತೆ, ಕೆಂಪುನೂ ಕಾಣುತ್ತೆ, ಎಲ್ಲ ಶತ್ರುಗಳಿಗೂ ಅವು ಬಂದು ತಿನ್ಬೋದು ಯಾವುದನ್ನು ಬೇಕಾದರೂ. ಆದರೆ ಇಲ್ಲಿ ಆಗಿರೋದೇನು, ಒಂದು ಆಕಸ್ಮಿಕ ಘಟನೆ. ಸೊ ಹೊಂದಾಣಿಕೆ ಇಲ್ಲದೇ ಇದ್ದರೂ ಕೂಡ ಅದರ ಜೀನು ಫ್ಲೋ ಆಗಿದೆ. ಸೊ ಜೆನೆಟಿಕ್ ಡ್ರಿಫ್ಟ್ ಅಂತ ಇದನ್ನು ನಾವು, ಈ ಪರಿಕಲ್ಪನೆಯನ್ನು ಅನುವಂಶೀಯ ದಿಕ್ಚ್ಯುತಿ, ಕೇಳಿಸ್ಕೊಳ್ಳಿ, ಅನುವಂಶೀಯ ದಿಕ್ಚ್ಯುತಿ ಅಂತ ಹೇಳ್ತೀವಿ. ಜೆನೆಟಿಕ್ ಡ್ರಿಫ್ಟ್ ವಿಚ್ ಪ್ರೊವೈಡ್ಸ್ ಡೈವರ್ಸಿಟಿ ವಿಥೌಟ್ ಎನಿ ಅಡಾಪ್ಟೇಷನ್, ಯಾವುದೇ ಹೊಂದಾಣಿಕೆಗಳಿಲ್ಲದೆ ವೈವಿಧ್ಯತೆ. ಗೊತ್ತಾಯ್ತಲ್ಲ, ವಿಚ್ ಪ್ರೊವೈಡ್ಸ್ ಡೈವರ್ಸಿಟಿ ವಿಥೌಟ್ ಎನಿ ಅಡಾಪ್ಟೇಷನ್. ಇದನ್ನು ನಾವು ಜೆನೆಟಿಕ್ ಡ್ರಿಫ್ಟ್ ಅಂತ ಹೇಳ್ತೀವಿ. ಈಗ ಕೊನೆಯ ಒಂದು ಕಾನ್ಸೆಪ್ಟ್ಗೆ ಹೋಗೋಣ, ಆರ್ಟಿಫಿಷಿಯಲ್ ಕಾಸ್ ಅಥವಾ ಕೃತಕ ಆಯ್ಕೆ. ಏನು ಅಂತಂದರೆ, ಇದು ಮನುಷ್ಯನಿಂದ ಆಗಿರುವಂಥದ್ದು. ಓವರ್ ಮೋರ್ ದೆನ್ 2000 years years ago, cultivated wild cabbage as a food plant and generated different vegetables from it by selection. ಇದು ಮನುಷ್ಯ ಸೆಲೆಕ್ಟ್ ಮಾಡ್ತಾ ಹೋಗ್ತಾನೆ. ಕಾಡುಕೋಸು, ಫಸ್ಟು ಕಾಡು ಎಲೆಕೋಸಿತ್ತಂತೆ, ಅದರಿಂದ ಈಗ ನಾವು ಇಷ್ಟೆಲ್ಲ 2000 ವರ್ಷಗಳ ಈಚೆಗೆ ಆಗಿರೋವಂಥದ್ದು ನೋಡಿ, ಕೇಲ್ ಅಂತ, ಕೆಂಪು ಕೋಸು, ಎಲೆಕೋಸು, ಬ್ರಾಕೋಲಿ, ಹೂಕೋಸು, ಗೆಡ್ಡೆಕೋಸು, ಈ ರೀತಿ ಅನೇಕ ನಮಗೆ ಬೇಕಾದ ತರಕಾರಿಗಳನ್ನು ನಾವು ತಳಿ ಉತ್ಪಾದನೆ ಮಾಡಿಕೊಂಡು ಬೆಳ್ಕೊಂಡಿದ್ದೀವಿ. ಸೊ ತಳಿ ಆಯ್ಕೆಯ ಮೂಲಕ ಮಾನವ ವಿವಿಧ ತರಕಾರಿಗಳನ್ನು ಅಭಿವೃದ್ಧಿಪಡಿಸಿದ್ದಾನೆ. ಇದನ್ನು ನಾವು ಆರ್ಟಿಫಿಷಿಯಲ್ ಕಾಸ್ ಅಥವಾ ಕೃತಕ ಆಯ್ಕೆ ಅಂತ ಹೇಳ್ತೀವಿ. ಇದು ಕೂಡ ಪ್ರಭೇದೀಕರಣಕ್ಕೆ ಒಂದು ಉತ್ತಮವಾದ ಉದಾಹರಣೆ. ಸೊ ಜೀವ ವಿಕಾಸ, ಅನುವಂಶೀಯತೆ, ಪ್ರಭೇದೀಕರಣವನ್ನು ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅನುವಂಶೀಯತೆ ಅಥವಾ ಜೀವ ವಿಕಾಸ ಅನ್ನೋದು ಅತೀ ದೊಡ್ಡ ಕಾನ್ಸೆಪ್ಟು. ಇದನ್ನು ಈ ಸಣ್ಣ ವಿಡಿಯೋದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಷ್ಟು ಕಾನ್ಸೆಪ್ಟನ್ನ ಮಾತ್ರ ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ನಾನು ಪ್ರಯತ್ನ ಪಟ್ಟಿದ್ದೀನಿ. ಇಷ್ಟೆಲ್ಲ ಕೇಳಿಸಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು.